ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಬಿಬಿಎಂಪಿ ಮೇಯರ್ ಕಟ್ಟೆ ಸತ್ಯನಾರಾಯಣ ಅವರಿಗೆ ಕೆಆರ್ ಮಾರುಕಟ್ಟೆಯನ್ನ ಕಸ ಮುಕ್ತಗೊಳಿಸಬೇಕು ಅನ್ನುವ ಮಹದಾಸೆ. ಆ ಪ್ರಕಾರ ಪ್ರತಿ ಸೋಮವಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಮಾರುಕಟ್ಟೆ ಶುಚಿತ್ವ ಆಂದೋಲನವನ್ನ ಕೈಗೊಂಡಿದ್ದಾರೆ. ಕಳೆದ 2 ಸೋಮವಾರ ಈ ಕೆಲಸ ನಡೆದಿದೆ. ಹಾಗಾದ್ರೆ ಇವತ್ತು ಮಾರುಕಟ್ಟೆ ಹೇಗಿತ್ತು ಅಂತ ಸುವರ್ಣ ನ್ಯೂಸ್ ನಡೆಸಿರೋ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಮೇಯರ್ ಕಟ್ಟೆ ಸತ್ಯನಾರಾಯಣ ಅವರು ತಾವು ಹುದ್ದೆಗೆ ಬಂದ ಕೂಡಲೇ ಒಂದು ತೀರ್ಮಾನ ಕೈಗೊಂಡಿದ್ರು. ಪ್ರತಿ ಸೋಮವಾರ ಕೆಆರ್ ಮಾರ್ಕೆಟ್ ಹೋಗ್ಬಿಟ್ಟು ಸ್ವಚ್ಛತಾ ಆಂದೋಲನ ಮಾಡಬೇಕನ್ನುವಂಥದ್ದು ಅವರು ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ಪ್ರತಿ ಸೋಮವಾರ ವಿದ್ಯಾರ್ಥಿಗಳ ಸಹಾಯದಿಂದ ಇಲ್ಲಿ ಸ್ವಚ್ಛತಾ ಆಂದೋಲನ ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಬನಶಂಕರಿ ಕೃಷ್ಣ ಕಾಲೇಜು ವಿದ್ಯಾರ್ಥಿಗಳಿಂದ ಇಲ್ಲಿ ಸ್ವಚ್ಛತಾ ಆಂದೋಲನ ಮಾಡಿದ್ರು, ಇಲ್ಲಿ ಸ್ವಚ್ಛತೆ ಕೂಡ ಮಾಡಿದ್ರು. ಆದರೆ ಇವತ್ತು ದೃಶ್ಯ ಹೇಗಿದೆ ನೀವೇ ನೋಡಬಹುದು. ಈಗ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನಮ್ಮ ಛಾಯಾಗ್ರಾಹಕ ಲೋಕೇಶ್ ಅವ್ರಿಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಡೆ ಕಸ ರಾಶಿ ಬಿದ್ದುಬಿಟ್ಟಿದೆ. ನಿನ್ನೆ ಅಷ್ಟೇ ಇಲ್ಲಿ ಈ ವಿದ್ಯಾರ್ಥಿಗಳು ಇಲ್ಲಿ ಸ್ವಚ್ಛತಾ ಆಂದೋಲನ ಮಾಡಿದ್ರು. ಎಲ್ಲ ಕಸವನ್ನ ಕೈಯಾರ ತೆಗೆದು ಹಾಕಿದ್ರು. ಅವರು ಮನೆಯಲ್ಲಿ ಆ ಥರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಕೆಲಸವನ್ನ. ಆದರೆ ನಿನ್ನೆ ಏನು ಈ ಮಾರ್ಕೆಟ್ಗೆ ಬಂದುಬಿಟ್ಟು ಆ ಕಸ ಇರ್ಬೋದು, ಆ ಒಂದು ಕೊಚ್ಚೆ ಇರ್ಬೋದು, ಎಲ್ಲವನ್ನ ಕ್ಲೀನ್ ಮಾಡಿದ್ರು. ಆದರೆ ಇವತ್ತು ಬಂದು ನೋಡಿದಾಗ ಎಲ್ಲ ಕಸ ಇರ್ಬೋದು ಹಂಗಂಗೆ ರಾಶಿ ಬಿದ್ದಿದೆ. ಪ್ಲಾಸ್ಟಿಕ್ ಇರ್ಬೋದು, ಪೇಪರ್ ಇರ್ಬೋದು, ಆ ಹಣ್ಣು ಹಂಪಳಿ ಇರ್ಬೋದು, ಎಲ್ಲ ಕೂಡ ಇಲ್ಲಿ ರಾಶಿ ಹಾಕಲಾಗಿದೆ. ಅದರ ಅರ್ಥ ಏನು ಅಂದ್ರೆ ಮೇಯರ್ ಅವರು ತಾವು ಮುತುವರ್ಜಿ ವಹಿಸ್ಬಿಟ್ಟು ಕೇರ್ ಮಾರ್ಕೆಟ್ ಕ್ಲೀನ್ ಮಾಡಬೇಕು ಅಂತ ಇದ್ರು ಕೂಡ ಈ ವ್ಯಾಪಾರಿಗಳಿಗೆ ಯಾಕೆ ಈ ಒಂದು ಭಾವನೆ ಬರ್ತಿಲ್ಲ, ಅವರು ಯಾಕೆ ಇದನ್ನು ಕ್ಲೀನ್ ಮಾಡ್ತಿಲ್ಲ ಅಂತ ಮಾತನ್ನ ನಾವು ಅನ್ಕೊಳ್ಳೇಬೇಕಾಗಿದೆ. ಯಾಕಂತಂದ್ರೆ ನಿನ್ನೆಷ್ಟು ಕ್ಲೀನ್ ಮಾಡಿದ್ರು ಸ್ಟೂಡೆಂಟ್ಸ್ಗಳು, ಬಟ್ ವ್ಯಾಪಾರಿಗಳು ಯಾವುದೇ ಒಂದು ಮುತುವರ್ಜಿ ವಹಿಸ್ತಾ ಇಲ್ಲ, ಕ್ಲೀನ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಇಲ್ಲಿನ ಪಬ್ಲಿಕ್ಸನ್ನ ಕೇಳೋಣ ಅಥವಾ ಇಲ್ಲಿ ಗ್ರಾಹಕರನ್ನ ಕೇಳೋಣ. ಸರ್, ನಿನ್ನೆ ಅಷ್ಟೇ ನಿಮಗೆ ಗೊತ್ತಿದೆ ವಿಷಯ, ನಿನ್ನೆ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡಿದ್ರು, ಬಟ್ ಇವತ್ತು ನೀವು ಬಂದಾಗ ಇಲ್ಲಿ ಕಸ ಹಾಗೆ ಇದೆ. ಇದ್ರ ಬಗ್ಗೆ ನೀವು ಏನೇ ಹೇಳ್ತೀರಾ? ಅಂಗಡಿ ವರ್ತಕರು ಹಾಗೂ ಇಲ್ಲಿನ ಫುಟ್ಪಾತ್ ವ್ಯಾಪಾರಿಗಳು ಅವರವರ ಸ್ಥಳದ ಸುತ್ತ ಪಕ್ಕದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ಹಾಗೂ ಮೇಯರ್ ಅವರು ಇಲ್ಲಿ ವಿದ್ಯಾರ್ಥಿಗಳು ಅವ್ರ ಮನೇಲಿ ಮಾಡ್ತಾರೋ ಇಲ್ವೋ, ಇಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅದನ್ನು ಇಲ್ಲಿನ ವ್ಯಾಪಾರಿಗಳು ತಿಳ್ಕೊಂಡು ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ. ಯಾಕೆಂದರೆ ಅವ್ರು ಮಾಡ್ತಾರೋ ಕೆಲಸದ್ರಿಂದನೇ ಗೊತ್ತಾಗುತ್ತೆ. ಇಲ್ಲಿನ ವರ್ತಕರು ವ್ಯಾಪಾರಿಗಳು ಕ್ಲೀನ್ ದಿನ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಸಹಕಾರಿಯಾಗುತ್ತೆ. ಬೆಂಗಳೂರು ನೀಟಾಗಿರುತ್ತೆ. ನೀವೇನು ಹೇಳ್ತೀರಾ ಸರ್? ಆದಷ್ಟು ಇಲ್ಲಿರೋರೆಲ್ಲ ಕ್ಲೀನಾಗಿ ಅವ್ರದ್ದು ಏನು ಜಾಗ ಇದೆ ಅವರು ಕ್ಲೀನ್ ಮಾಡ್ಕೊಂಡ್ರೆ ಏನು ತೊಂದರೆ ಇರೋಲ್ಲ. ಅವರೇ ಬಂದು ಕ್ಲೀನ್ ಮಾಡಬೇಕು ಅಂದರೆ ಯಾರ ಕೈಲೂ ಆಗಲ್ಲ. ಅದು ನೀವು ನೋಡಿರ್ಬೋದು, ಪ್ರತಿ ಸರಿ ಮೇಯರ್ ಅವರೇ ಬಂದ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮೇಯರ್ ಹೋದ ನಂತರ ಅಥವಾ ಆ ಸ್ಟೂಡೆಂಟ್ಸ್ ಹೋದ ನಂತರ ಇಲ್ಲಿನ ವ್ಯಾಪಾರಸ್ಥರು ಯಾವುದೇ ಒಂದು ಉತ್ಸಾಹ ತೋರಿಸಲ್ಲ ಕ್ಲೀನ್ ಮಾಡಬೇಕು ಅನ್ನೋದು. ಸೊ ನಿಮಗೂ ಇಲ್ಲಿ ಒಂದು ಇರಿಟೇಟ್ ಆಗುತ್ತೆ. ಸೊ ಇದಕ್ಕೆ ಮೇಯರ್ಗೆ ನೀವೇನು ಹೇಳ್ಬೇಕಂತಿದ್ದೀರಾ? ಮೇಯರ್ಗೆ ಏನಂತ ಹೇಳೋಕ್ಕಾಗುತ್ತೆ ಅಂದರೆ ಇವ್ರು ತಿಳ್ಕೊಬೇಕು, ಇಲ್ಲಿರೋ ಜನಗಳು ಆದಷ್ಟು ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೆ ಏನೂ ತೊಂದರೆ ಬರೋಲ್ಲ. ಸುಮ್ಮನೆ ಏನು ಕೆಲಸ ಮಾಡ್ತಾರೆ ಅಷ್ಟೇ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ. ನೋಡಿದ್ರ ಮೇಯರ್, ನೀವಾಗಿ ಖುದ್ದಾಗಿ ಮುತುವರ್ಜಿ ವಹಿಸ್ಬಿಟ್ಟು ಈ ಕೇರ್ ಮಾರ್ಕೆಟ್ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಇಲ್ಲಿನ ವ್ಯಾಪಾರಸ್ಥರು ಯಾವುದೇ ಒಂದು ಮುತುವರ್ಜಿ ತೋರಿಸ್ತಾ ಇಲ್ಲ, ಅವರಿಗೆ ಒಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ ತಾವು ನಮ್ಮ ಜಾಗವನ್ನು ಕ್ಲೀನ್ ಮಾಡ್ಬೇಕನ್ನುವಂಥದ್ದು. ಹಾಗಾದ್ರೆ ಮೇಯರ್ ನೀವೇ ಬರಬೇಕಾಗಿ ಒಂದು ಕ್ಲೀನ್ ಮಾಡಬೇಕಾದ್ರೆ ನಿಮ್ಮ ಹುದ್ದೆ ನೀವು ಆ ಪೊಸಿಷನ್ ಇದ್ರೂ ಕೂಡ ನೀವಾಗೆ ಬಂದ್ಬಿಟ್ಟು ಈ ಒಂದು ಕೇರ್ ಮಾರ್ಕೆಟ್ ಕ್ಲೀನ್ ಮಾಡಿಸಬೇಕಾಗುತ್ತಾ? ಈ ಬಗ್ಗೆ ನೀವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಂಪ್ ಪರ್ಸನ್ ಲೋಕೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ನಿಮ್ಗೆಲ್ಲ ಮಾಗಡಿ ರೋಡ್ನಲ್ಲಿರೋ ವೀರೇಶ್ ಚಿತ್ರಮಂದಿರ ಗೊತ್ತಿರಬೇಕು. ಈ ಥಿಯೇಟರ್ ಅಲ್ಲಿ ಒಂದು ವಿಶೇಷತೆ ಇದೆ. ಅದರ ಬಗ್ಗೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಈ ಸ್ಟೋರಿ ನೋಡಿ ನಿಮ್ಗೂ ಅದರ ಬಗ್ಗೆ ಗೊತ್ತಾಗತ್ತೆ, ಜೊತೆಗೆ ಒಂದಿಷ್ಟು ಹೆಮ್ಮೆಯೂ ಅನ್ಸತ್ತೆ. ಇದೇ ನೋಡಿ ಮಾಗಡಿ ರಸ್ತೆಯಲ್ಲಿರೋ ವೀರೇಶ್ ಥಿಯೇಟರ್. 1940ರಲ್ಲಿ ಶುರುವಾದ ಈ ಚಿತ್ರಮಂದಿರದಲ್ಲಿ ಕನ್ನಡ, ಹಿಂದಿ ಸೇರಿದಂತೆ ಎಲ್ಲ ಭಾಷೆಯ ಚಿತ್ರಗಳ ಪ್ರದರ್ಶನ ಆಗುತ್ತೆ. ಆದರೆ ಯಾವುದೇ ಚಿತ್ರದ ಪ್ರದರ್ಶನ ಆರಂಭಗೊಳ್ಳೋ ಮುಂಚೆ ಎಲ್ಲರೂ ಎದ್ದು ನಿಲ್ಲೋದು ಕಡ್ಡಾಯ. ಯಾಕೆ ಗೊತ್ತಾ? ಸೊ ನಾವೊಂದು ಬದಲಾವಣೆ ಏನು ಮಾಡಿದ್ದೀವಿ ಅಂದರೆ, ಚಿತ್ರದ ಪ್ರಾರಂಭದಲ್ಲೇ ಇದನ್ನು ರಾಷ್ಟ್ರಗೀತೆಯನ್ನು ಆಡಿಯೋ ಮುಖಾಂತರ ತೋರಿಸೋದು. ಆವಾಗ ಅದಕ್ಕೆಲ್ಲರೂ ಗೌರವ ಕೊಡ್ತಾರೆ. ಕೊನೆಯಲ್ಲಿ ಮಾಡೋಕ್ಕೆ ಹೋದಾಗ ಮತ್ತೆ ಇದೇ ಪರಿಸ್ಥಿತಿ. ಯಾಕೆಂದರೆ ಪಿಕ್ಚರ್ ಮುಗೀತು, ಹೊರಗಡೆ ಹೋಗಬೇಕು ಅನ್ನೋ ಉತ್ಸಾಹದಲ್ಲಿ ಕೆಲವರು ಇರ್ತಾರೆ, ಆವಾಗ ಅಗೌರವ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಪ್ರಾರಂಭ ಮಾಡಿದೆ. ಸೊ ಇಲ್ಲಿನ ನಮ್ಮ ಒಂದು ಏನು ಪ್ರೇಕ್ಷಕ ಪ್ರಭುಗಳು ಅಂತ ನಾವು ಹೇಳಬೇಕು. ಯಾಕೆಂದರೆ ಅವರು ಯಾವುದೇ ಚಿತ್ರ ಆಗಿರಲಿ, ಯಾವುದೇ ಪ್ರೇಕ್ಷಕರು ಬಂದರೂ ಸಹ ತುಂಬ ಹೃದಯದಿಂದ ಒಂದು ಗೌರವವನ್ನು ಕೊಡ್ತಾ ಬಂದಿದ್ದಾರೆ. ಕಳೆದ 25 ವರ್ಷಗಳಿಂದ ವೀರೇಶ್ ಥಿಯೇಟರ್ನಲ್ಲಿ ಪ್ರತಿ ಶೋ ಆರಂಭಕ್ಕಿಂತ ಮೊದಲು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಲಾಗ್ತಿದೆ. ಚಿತ್ರ ಪ್ರದರ್ಶನ ಮುಗಿದ ನಂತರ ರಾಷ್ಟ್ರಗೀತೆಯನ್ನ ರಾಜ್ಯ ಸರ್ಕಾರ ಆಗ ಕಡ್ಡಾಯಗೊಳಿಸಿತ್ತು.
ಆದರೆ ಸಿನಿಮಾ ಮುಗಿದ ಮೇಲೆ ಗಡಿಬಿಡಿ ಹೆಚ್ಚಾಗಿರುತ್ತೆ ಅಂತ ಆರಂಭದಲ್ಲೇ ಗೌರವ ಸಲ್ಲಿಸಲಾಗುತ್ತೆ. ಬೇರೆ ಥಿಯೇಟರ್ಗಳ ಮಾತು ಏನೇ ಇರಲಿ, ಇಲ್ಲಿ ಮಾತ್ರ ಈ ಪದ್ಧತಿ ಇಂದಿಗೂ ಉಳಿದುಕೊಂಡಿದೆ. ತುಂಬ ಖುಷಿ ಆಗುತ್ತೆ, ಗೌರವ ಕೊಟ್ಟಂಗಾಗುತ್ತೆ. ನ್ಯಾಷನಲ್ ಅಂತಮ್ಗೆ ಬಂದ ತಕ್ಷಣ ಬೇರೆ ಯಾವುದೋ ಆ್ಯಡು ಅದು ಟಿ ವಿಯಲ್ಲೂ ಮಾಮೂಲಿ ನೋಡ್ತಾನೆ ಇರ್ತೀವಿ, ಯಾವಾಗಲೂ ಟಿ ವಿಯಲ್ಲೂ ಅಷ್ಟೇ. ಥಿಯೇಟ್ರಿಗೆ ಬಂದಾಗ ಒಂದು ನ್ಯಾಷನಲ್ ಅಂತಮ್ ಅಂತ ಹಾಕಿದಾಗ ಎಲ್ಲರೂ ಎದ್ದು ನಿಂತ್ಕೊತಾರೆ, ಒಂದು ಗೌರವ ಸಲ್ಲಿಸ್ತಾರೆ. ತುಂಬ ಗ್ರೇಟ್ ಅನಿಸುತ್ತೆ ಇಂಡಿಯಾದಲ್ಲಿ ಈ ಥರ ಮಾಡೋದು, ತುಂಬ ಚೆನ್ನಾಗಿದೆ. ಬಟ್ ಇದೇ ಥರ ಎಲ್ಲ ಥಿಯೇಟ್ರಲ್ಲೂ ಮಾಡಬೇಕು ಅಂತ ನಮ್ಮ ಆಸೆ. ಬಟ್ ಈ ಸ್ಕೂಲಲ್ಲಿ ಮಾತ್ರ ಮಾಡ್ತಾರೆ, ಆದರೆ ಇದೇ ಥರ ಥಿಯೇಟ್ರು ಅದರದೆಲ್ಲ ಮಾಡಿದ್ರೆ ಎಲ್ಲ ಇಡೀ ಇಂಡಿಯಾ ಜನಗಳಿಗೆ ಏನು ಅದ್ರ ಬಗ್ಗೆ ಏನು ಇತ್ತ ಅಂತ ಸ್ವಲ್ಪ ಗೊತ್ತಾಗುತ್ತೆ. ಹೌದು, ರಾಷ್ಟ್ರಗೀತೆ ಕೇವಲ ಶಾಲೆಗಳಲ್ಲಿ ಮಾತ್ರ ಕಡ್ಡಾಯವಾಗಿದೆ. ಅದನ್ನು ಹೀಗೆ ಥಿಯೇಟರ್ಗಳಲ್ಲೂ ಕಡ್ಡಾಯಗೊಳಿಸಿದ್ರೆ ಜನರಲ್ಲಿ ಒಂದಿಷ್ಟು ದೇಶಪ್ರೇಮವಾದರೂ ಹೆಚ್ಚಾದಿತ್ತಲ್ವಾ? ವೀಕೆಂಡ್ ಬಂತು, ಮನಸ್ಸಿಗೆ ಸ್ವಲ್ಪ ಖುಷಿ ಪಡೆಯೋಣ ಅಂತ ನೀವೇನಾದರೂ ವೀರೇಶ್ ಥಿಯೇಟರ್ ಕಡೆಗೆ ಬಂದರೆ ನಿಮಗೆ ಖಂಡಿತವಾಗಿಯೂ ರಾಷ್ಟ್ರ ಪ್ರೇಮ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಈ ಥಿಯೇಟರ್ನಲ್ಲಿ ಪ್ರತಿ ಶೋಗೂ ಕೂಡ ರಾಷ್ಟ್ರ ಗೀತೆಯನ್ನು ಹಾಡಲಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ರಾಷ್ಟ್ರ ಗೀತೆಗೆ ಗೌರವವನ್ನು ಸಮರ್ಪಿಸ್ತಾರೆ. ನಿಜವಾಗಿಯೂ ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸ್ತಿರುವಂತಹ ಈ ಒಂದು ಕಾರ್ಯದಲ್ಲಿ ಮಗ್ನರಾಗಿರುವಂತಹ ಚಂದ್ರಶೇಖರ್ ಅವರ ಈ ಒಂದು ಕಾರ್ಯಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಈರಣ್ಣ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರವನ್ನು ನೋಡ್ಕೊಂಡು ಬರೋಣ ಬನ್ನಿ.